ನಮಸ್ಕಾರ. ನನ್ನ ಅಭಿಪ್ರಾಯದಲ್ಲಿ ಹಲವಾರು ಬಗೆಯ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಸವಾಲಿನ ಕಷ್ಟದ ಕಲಾ ಪ್ರಕಾರ ಎಂದರೆ ಹಾಸ್ಯ. ಹಾಸ್ಯ ನಟನೆಯೇ ಇರಲಿ, ಹಾಸ್ಯ ಬರವಣಿಗೆನೇ ಇರಲಿ, ಅತ್ಯಂತ ಸವಾಲಿನ ಕಷ್ಟದ ಕೆಲಸ. ಹಾಸ್ಯ ಸ್ವಲ್ಪ ಅಳತೆ ತಪ್ಪಿದರೆ ಅಪಹಾಸ್ಯವಾಗುತ್ತೆ, ಅಶ್ಲೀಲವಾಗುತ್ತೆ, ಅಸಹ್ಯವಾಗುತ್ತೆ. ಇದೊಂದು ರೀತಿ ಕತ್ತಿಯ ಮೇಲ್ಗಡೆ ಸಾವು ಮಾಡದಂತೆ. ಹಾಗಾಗಬಾರ್ದು ಎಂದರೆ ಹಾಸ್ಯ ಬರಹಗಾರನಿಗೆ ಒಂದು ಆರೋಗ್ಯಕರ ಮನಸ್ಥಿತಿ, ಸಮಚಿತ್ತ ಮತ್ತು ಸಾಮಾಜಿಕ ಜವಾಬ್ದಾರಿ ಇರಬೇಕಾಗತ್ತೆ. ಅಂತ ಆರೋಗ್ಯಕರ ಮನಸ್ಥಿತಿ, ಸಮಚಿತ್ತ, ಒಂದು ಸಾಮಾಜಿಕ ಚಿಕಿತ್ಸಾ ದೃಷ್ಟಿ ಇರುವುದರಿಂದ ನವೀನ್ ಸಾಗರ್ ಅವರ ಹಾಸ್ಯ ಎಲ್ಲರನ್ನೂ ತಟ್ಟುತ್ತಿದೆ, ನಗಿಸುತ್ತಿದೆ ಮತ್ತು ಯೋಚಿಸುವಂತೆ ಮಾಡುತ್ತೆ. ಅವರ ವಿಶಿಷ್ಟ ಪನ್ ತುಂಬಿದ ಬರವಣಿಗೆ ಎಲ್ಲರನ್ನೂ ಮುಟ್ಟುತ್ತಿದೆ. ಅಂತ ನವೀನ್ ಸಾಗರ್ ಅವರ ಹಾಸ್ಯ ಬರಹಗಳು ಈಗ ಪುಸ್ತಕ ರೂಪದಲ್ಲಿ ಬರ್ತಾ ಇದೆ. ಅವರಿಗೆ ಶುಭವಾಗಲಿ, ಪುಸ್ತಕಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ನವೀನ್ ಸಾಗರ್ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಒಂದು ನಗೆ, ಒಂದು ಲವಲವಿಕೆ, ಏನೋ ಒಂದು ಏನಂದರೆ ಒಂದು ಬೇಸರವನ್ನು ಕಳೆಯುವಂಥ ಒಂದು ಭಾವನೆ ಉಂಟಾಗುತ್ತೆ ಮನಸ್ಸಲ್ಲಿ. ಇವತ್ತಿನ ದಿನಗಳಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಜನ ಬರಿತಾ ಇರ್ತಾರೆ, ಹೆಚ್ಚಾಗಿ ಕವಿತೆಗಳು ಬರೆಯುವಂಥದ್ದು. ಅದರಲ್ಲೂ ಚಿಕ್ಕ ಚಿಕ್ಕ ಕವಿತೆಗಳು ಅಂದರೆ ಕಿರುಕವಿತೆಗಳು, ಹನಿಕವಿತೆಗಳನ್ನ ಬರೆಯುವಂಥ ಒಂದು ಟ್ರೆಂಡು ಇವತ್ತು. ಇವುಗಳ ಮಧ್ಯೆ ನವೀನ್ ಸಾಗರ್ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಪ್ರಸ್ತುತ ನಾವು ವರ್ತಮಾನ ಅಂದರೆ ಇವತ್ತಿನ ವಿದ್ಯಮಾನಗಳೇನಿದೆಯೋ, ಪ್ರತಿದಿನ ನಾವು ಪ್ರತಿಕ್ಷಣ ಏನೇನು ಕಾಣ್ತೇವೋ ಅವುಗಳನ್ನು ಸೂಕ್ಷ್ಮವಾಗಿ ನೋಡುವಂಥದ್ದು, ಅವುಗಳಿಂದ ಸೂಕ್ಷ್ಮವಾಗಿ ಏನೋ ಒಂದನ್ನು ಗ್ರಹಿಸುವಂಥದ್ದು, ಅದು ಅವ್ರಿಗೆ ತಂತಾನೆ ಸ್ವಾಭಾವಿಕವಾಗಿ ಕರಗತ ಆಗಿರುವಂಥ ಅಂಶ. ಸೊ ಹಾಗಾಗಿ ನವೀನ್ ಸಾಗರ್ ಅದರೊಳಗಡೆ ಅಂದರೆ ಏನೋ ಒಂದು ವಿಷಯನ ಇಟ್ಕೊಂಡು ಯಾವುದೋ ಒಂದು ಬೋರ್ಡ್ ನೋಡಿದಾಗ ಅಲ್ಲೇನೋ ಒಂದು ಸ್ಪೆಲ್ಲಿಂಗು ಏನಂದರೆ ಕಾಗುಣಿತ ದೋಷ ಇರುತ್ತೆ, ನಾವು ನೋಡಿರ್ತೀವಿ, ಸುಮ್ಮನೆ ಬಿಟ್ಟಿರ್ತೀವಿ. ಆದರೆ ಅದರಿಂದ ಏನೋ ಒಂದು ಅವರು ವಿಡಂಬನಾತ್ಮಕವಾಗಿ, ವ್ಯಂಗ್ಯಾತ್ಮಕವಾಗಿ ಏನೋ ಒಂದಲ್ಲಿ ಅವರು ಗ್ರಹಿಸ್ತಾರೆ. ಅದಕ್ಕೆ ಒಂದು ಲೇಖನದ ರೂಪ ಕೊಟ್ಟಾಗ ಇನ್ನೂ ಅದನ್ನು ಓದಿದಾಗ ಹೌದಲ್ಲ ಅನ್ನೋ ಥರ ಏನೋ ಕಣ್ಣು ಅರಳುತ್ತೆ, ಜೊತೆಗೆ ಏನೋ ಒಂದು ನಗುವಿನ ಗೆರೆ ನಮ್ಮ ಮುಖದಲ್ಲೆಲ್ಲ ಒಂದು ಕಡೆ ಬರುತ್ತೆ. ಇಂತಹ ಒಂದು ಪ್ರತಿಭಾವಂತ ನವೀನ್ ಸಾಗರ್. ಇವರ ಲೇಖನಗಳನ್ನ ಬಿಡಿಬಿಡಿಯಾಗಿ ಅಲ್ಲಲ್ಲಲ್ಲೇ ಓದಿದುಂಟು ಫೇಸ್ಬುಕ್ಕಲ್ಲಿ. ಇವುಗಳೆಲ್ಲವೂ ಇವತ್ತು ಒಟ್ಟಾಗಿ ಒಂದು ಪುಸ್ತಕದ ರೂಪದಲ್ಲಿ ಬರ್ತಿರೋದು ಹೆಮ್ಮೆ. ಯಾಕೆಂದರೆ ಆ ಕ್ಷಣ ಒಂದು ಲೇಖನ ಓದಿದಾಗ ಏನೊಂದು ಅನುಭವಿಸಿರ್ತೇವೋ ಆ ಒಂದು ಮನಸ್ಸಿಗೆ ಒಂದು ಖುಷಿಯಾಗಿರುತ್ತೋ, ಆ ಖುಷಿ ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಈ ಪುಸ್ತಕ ಓದಿದಾಗ ಪ್ರತಿ ಲೇಖನದಲ್ಲೂ ಏನೋ ಒಂದು ನಮಗೆ ಸಿಗುತ್ತೆ, ಓದಿ ಖುಷಿ ಪಡ್ತಾನೆ. ಇವತ್ತು ಬೀಚಿಯವರು ಮತ್ತು ಟಿ.ಪಿ. ಕೈಲಾಸಂ ಅವ್ರ ನಂತರ ನಮಗೆ ಬೇಕು ಅಂಥದ್ದೇನೋ ಒಂದು ಬರವಣಿಗೆ. ಬಿ.ಚಿ. ಕೈಲಾಸಂ ಅವ್ರು ಏನೋ ಕಲ್ಪನೆ ಮಾಡ್ಕೊಂಡು ಬರ್ದಿದ್ದಲ್ಲ, ಅವರು ಅವತ್ತಿನ ದಿನದಲ್ಲಿ ಅವತ್ತಿನ ಅವರ ಬದುಕಿನ ಜೊತೆಗೆ ಮಿಳಿತವಾಗಿರುವಂಥದ್ದು, ಆ ಬದುಕಿನ ಮಧ್ಯದಲ್ಲಿ ಅವರು ಕಟ್ಟಿಕೊಂಡಂತಹ ಒಂದು ಏನು ಅನುಭವಗಳನ್ನೇ ಅವರು ಹಾಸ್ಯದ ರೂಪದಲ್ಲಿ ಅದನ್ನು ನಮಗೆ ಹೇಳಿದರು. ಸೊ ಆ ಪ್ರಯತ್ನದಲ್ಲಿ ನವೀನ್ ಸಾಗರ್ ಹೋಗ್ತಿದ್ದಾರೆ. ಅವ್ರು ಮತ್ತೊಬ್ಬ ಬೀಚಿ ಅಥವಾ ಕೈಲಾಸಂ ಆಗಲಿ ಕರ್ನಾಟಕ ಜನರಿಗೆ ಅಂತ ಅವ್ರು ಒಳ್ಳೆಯದಾಗಲಿ. ನೀವವತ್ತು ನನ್ನ ಬಗ್ಗೆ ಆರ್ಟಿಕಲ್ ಬರೆದಿದ್ರಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇವತ್ತು ನಿಮ್ಮ ಬುಕ್ ರಿಲೀಸ್, ಅದು ಫಸ್ಟ್ ಬುಕ್ತು. ಸೊ ಆಲ್ ದಿ ಬೆಸ್ಟ್ ನವೀನ್ ಅಣ್ಣ. ನಾನು ಬೆಂಗಳೂರಿಗೆ ಬಂದ ಹೊಸರಲ್ಲಿ ನಾನು ನವೀನ್ ಒಟ್ಟೊಟ್ಟಿಗೆ ಹಾಯ್ ಬೆಂಗಳೂರು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ನವೀನ್ ಅಕೌಂಟ್ ಸೆಕ್ಷನಲ್ಲಿಂದ ಲೆಕ್ಕ ಬರಿತಾ ಕೂತ್ಕೊಂಡಿರ್ತಿದ್ದ. ಆದರೆ ಆವಾಗಿನಿಂದ ಇವಾಗಿನ ತನಕ ಆತನ ಮನಸ್ಸಿನಲ್ಲಿರುವಂಥ ಸೆನ್ಸ್ ಆಫ್ ಹ್ಯೂಮರ್ ಏನಿದೆ ಅದು ಅನ್ಮ್ಯಾಚಬಲ್. ಅದು ನಿಜಕ್ಕೂ ಆಶ್ಚರ್ಯ ಆಗುವಷ್ಟು ಸೆನ್ಸ್ ಆಫ್ ಹ್ಯೂಮರ್. ನಾವು ಜಗತ್ತಿನ ಥರ ನೋಡ್ತಿರ್ತೀವಿ, ಬಹುಶಃ ನವೀನ್ ಕಣ್ಣಿಗೆ ಅದು ಉದಯ ಕಾಮಿಡಿ ಚಾನಲ್ ಥರ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ. ಪ್ರತಿಯೊಂದು ಮಾತಿನಲ್ಲಿ ಒಂದು ಹಾಸ್ಯವನ್ನು ಹುಡುಕುವಂಥದ್ದು. ಇನ್ನೊಂದು ವಿಶೇಷತೆ ಅಂದರೆ ನವೀನ್ ಮಾತನಾಡಿದಾಗ ಎಲ್ಲೂ ಅಶ್ಲೀಲತೆ ಅನಿಸೋದಿಲ್ಲ. ಅಂಥ ವಿಷಯಗಳನ್ನು ಕೂಡ ತುಂಬ ಸಟ್ಲಾಗಿ ಹೇಳುವಂಥ ವ್ಯಕ್ತಿ. ಫೇಸ್ಬುಕ್ ಮೂಲಕ ಇಷ್ಟೊಂದು ಜನರನ್ನು ತಲುಪಿದಂಥ ಅತ್ಯಂತ ಕಡಿಮೆ ಜನರ ಪೈಕಿ ನವೀನ್ ಕೂಡ ಒಬ್ಬರು. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆತನ ಪುಸ್ತಕ ಸಕ್ಸಸ್ ಆಗಲಿ, ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಆತ ಇನ್ನೂ ತುಂಬ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಆಸೆ. ಬಹುಶಃ ನವೀನ್ನಲ್ಲಿರುವಂಥ ಸೆನ್ಸ್ ಆಫ್ ಹ್ಯೂಮರ್ ಎಲ್ಲರಲ್ಲೂ ಬಂದರೆ ಜಗತ್ತು ಇನ್ನೊಂದಷ್ಟು ಸುಂದರವಾಗಿರುತ್ತೆ ಅಂತ ಅನಿಸುತ್ತೆ.